ನಮಸ್ತೆ. ಜೀವನ ಅಂದರೆ ಏನು? ಬದುಕಂದರೆ ಏನು? ಪ್ರಪಂಚ ಅಂದರೆ ಏನು? ಈ ಜೀವ ಮತ್ತು ಪ್ರಪಂಚದ ಸಂಬಂಧ ಏನು? ನಮ್ಮ ಕಣ್ಣಿಗೆ ಕಾಣದೇ ಇರುವಂಥದ್ದು ಏನಾದರೂ ಶಕ್ತಿ ಉಂಟೇನು ಪ್ರಪಂಚದಲ್ಲಿ? ಇದ್ರೂ ಅದು ಜ್ಞಾನದ ಮೂಲಕ ಇದೆನಾ? ಹೀಗೆ ಅನೇಕ ಪ್ರಶ್ನೆಗಳು ಪ್ರತಿಯೊಬ್ಬರ ಮನಸ್ಸಲ್ಲಿ ಬಂದೇ ಬರ್ತಿರ್ತಾವೆ. ಪ್ರಾಜ್ಞರ ಮನಸ್ಸಲ್ಲಿ ಬರ್ತಾವೆ ಇವೆಲ್ಲ ಪ್ರಶ್ನೆಗಳು. ಯಾಕೆ ನಮ್ಮ ಜೀವಿತದ ಉದ್ದೇಶ ಏನು? ಯಾಕೆ ಬಂದೆವು ನಾವು ಮನುಷ್ಯ ಜನ್ಮಕ್ಕೆ? ಹೀಗೆಲ್ಲ ಪ್ರಪಂಚವನ್ನು ಕೆದಕ್ತಾ ಹೋದಾಗ ಡಿ.ವಿ. ಗುಂಡಪ್ಪ ಅವರು ಕೂಡ ಈ ಪ್ರಶ್ನೆಯನ್ನು ತಮ್ಮಲ್ಲೇ ಹುಟ್ಟುಹಾಕ್ಕೊಂಡು ಈ ಕಗ್ಗವನ್ನು ಬರೆದ್ರು. ಏನು ಬರೆದ್ರು? ಏನು ಜೀವನದ ಅರ್ಥ? ಏನು ಪ್ರಪಂಚಾರ್ಥ? ಏನು ಜೀವ ಪ್ರಪಂಚಗಳ ಸಂಬಂಧ? ಕಾಣದಿಲ್ ಇರುವುದು ಏನಾನು ಮುಂಟೆ, ಅದೇನು ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಈ ನಮ್ಮ ಜೀವನಕ್ಕೆ ಏನಾದರೂ ಅರ್ಥ ಇದೆಯಾ? ಈ ಪ್ರಪಂಚಕ್ಕೆ ಏನಾದರೂ ಅರ್ಥ ಇದೆಯಾ? ಈ ಜೀವಿಗಳ ಮತ್ತು ಪ್ರಪಂಚಗಳ ಸಂಬಂಧ ಏನು ನಮಗೆ ಗೋಚರವಾಗದೇ ಇರೋದು ಇಲ್ಲಿ ಏನಾದರೂ ಇದೆನಾ? ಹಾಗಿದ್ದರೆ ಏನದು? ಅದು ನಮ್ಮ ಜ್ಞಾನ ಶಕ್ತಿಗೆ ಮೀರಿದ್ದೋ ಅಥವಾ ನಮ್ಮೊಳಗೆ ಹುದುಗಿದ್ದೋ? ಏನಿದು ಮಾಯಾಜಾಲ? ಪ್ರಪಂಚ ಬದುಕು ಜೀವನ ದಿನ ಬೆಳಗಾದರೆ ರಾತ್ರಿ ಮಲಗೋವರೆಗೂ ಇದನ್ನೇ ಬಡಬಡಿಸ್ತೀವಲ್ಲ. ಅದಕ್ಕೆ ಅವರೊಳಗೆ ಈ ಪ್ರಶ್ನೆಗಳು ಬಂದಿದ್ದು. ಜೀವನವನ್ನು ಸೃಷ್ಟಿ ಮಾಡಿದವನು ದೇವರು ಅಂತ ಹೇಳ್ತೀವಿ. ಏನು ದೇವರು? ದೇವರ ಸ್ವರೂಪ ಏನು? ದೇವರನ್ನು ಯಾರಾದರೂ ಕಂಡಿದ್ದೀವಾ? ಯಾವ ಸ್ವರೂಪದಲ್ಲಿದೆ ಅದು? ಎಲ್ಲಿದೆ ಅದು? ಬದುಕಿನ ಉದ್ದಕ್ಕೂ ಸಾಯೋ ತನಕ ದೇವರು ಅಂತಲೇ ಹೇಳ್ತಾ ಇರ್ತೀವಲ್ಲ ಎಲ್ಲರೂ. ಅದಕ್ಕೆ ಅವರು ಪ್ರಶ್ನೆ ಮಾಡ್ಕೋತಾರ, ದೇವರೆಂಬುದೇನು ಕಗ್ಗತ್ತಲೆಯ ಗವಿಯೇ? ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ? ಕಾವನೋರ್ವನಿರಲ್ಕೆ ಜಗದ ಕಥೆ ಏಕಿಂತು? ಸಾವು ಹುಟ್ಟುಗಳೇನು ಮಂಕುತಿಮ್ಮ? ನೋಡ್ರಿ, ದೇವ್ರಂದ್ರೆ ಏನು? ಅದೊಂದು ಕಗ್ಗತ್ತಲೆಯ ಗವಿ ಏನದು ದೇವ್ರಂತಂದರೆ? ದೇವ್ರನ್ನೋದು ಏನದು? ಅಥವಾ ನಮಗೆ ತಿಳಿದೇ ಇರುವಂಥ ಎಲ್ಲವನ್ನ ಕೂಡಿಸಿದ್ರೆ ಅದಕ್ಕೆ ನಾವೊಂದು ಹೆಸರಿಟ್ಟು ದೇವರು ಅಂತ ಕರಿತಾ ಇದ್ದೀವೇನು? ನಮ್ಗೆ ಗೊತ್ತಿಲ್ಲ. ಇದು ಎಲ್ಲ ಪ್ರಪಂಚದೊಳಗೆ ಏನು ವ್ಯವಹಾರ ನಡೀತಾವಲ್ಲ, ಅದೆಲ್ಲದರ ಒಟ್ಟು ಮೊತ್ತ ಅದಕ್ಕೊಂದು ಹೆಸರಿಟ್ಟು ದೇವ್ರು ಅಂತೀವೇನು ನಾವು? ಈ ಜಗತ್ತನ್ನು ಕಾಪಾಡೋನೊಬ್ಬನು ಇದ್ದರೂ ಈ ಜಗತ್ತಿನ ಕಥೆ ಹಿಂಗೆ ಯಾಕಿದೆ? ಗೊತ್ತಿದೆ ಎಲ್ಲರಿಗೂ, ಈ ಜಗತ್ತನ್ನು ಮುನ್ನಡೆಸೋ ಒಂದು ಶಕ್ತಿ ಇದೆ ಅಂಥೇಳಿ. ಆದರೂ 108,300 ಕೋಟಿ ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಜಾತಿ ಧರ್ಮ ದೇವರ ಹೆಸರಲ್ಲಿ ಹೊಡೆದಾಟ ಸಂಘರ್ಷ ಹೀಗೆಲ್ಲ ಯಾಕೆ ಈ ಪ್ರಪಂಚ ಹೀಗೆ? ಈ ಹುಟ್ಟು ಮತ್ತು ಸಾವುಗಳ ಅರ್ಥ ಏನು? ಹುಟ್ಟೋದಂದ್ರೇನು? ಸಾಯೋದಂದ್ರೇನು? ಒಂದು ಹುಟ್ಟಿದ್ದು ಸಾಯಲೇಬೇಕು, ಸತ್ತಿದ್ದು ಮತ್ತೆ ಹುಟ್ಟಲೇಬೇಕು. ಏನು ಪುನರಪಿ ಜನನ ಪುನರಪಿ ಮರಣ? ಈ ರೀತಿಯ ಪ್ರಶ್ನೆಗಳು ಪ್ರತಿಯೊಬ್ಬ ಮನುಷ್ಯನನ್ನು ಒಂದಲ್ಲ ಒಂದು ಸತಿ ಕಾಡಿರ್ತವೆ ಅನ್ನೋದು ಗುಂಡಪ್ಪ ಅವರ ಅಭಿಪ್ರಾಯ. ಈ ಸೃಷ್ಟಿನೇ ಒಂದು ಕಗ್ಗಂಟಾಗಿ ಕಂಡಿದೆ ಕವಿ ಕಣ್ಣಿಗೆ. ಏನಪ್ಪ ಯಾಕಂದರೆ ಅವರು ಕೂಡ ಸಾಕಷ್ಟು ಸಂಘರ್ಷಗಳನ್ನು, ಎಡರು ತೊಡರುಗಳನ್ನು, ಮಾನಾಪಮಾನಗಳನ್ನು, ನೋವು ನಲಿವುಗಳನ್ನು ಎಲ್ಲವನ್ನು ಉಂಡು ಸಮೃದ್ಧವಾದ ಬದುಕನ್ನು ಬದುಕಿದವರು ಗುಂಡಪ್ಪ ಅವರು. ಅವರ ಅನುಭವಗಳ ಮೊತ್ತನೇ ಈ ಕಗ್ಗ. ಅವರು ಬೇರೆ ಏನೂ ಬರೆದಿಲ್ಲ. ತಮ್ಮ ಜೀವನದಲ್ಲಿ ನಡೆದಂಥ ಸಾರ ಸಂಗ್ರಹವನ್ನೇ ಅವರು ತಮಗೆ ತಿಳಿದಂತೆ ಬರೆದಾರಿಲ್ಲಿ. ಅದು ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ ಈಗ. ಅದಕ್ಕೆ ಮುಂದುವರೆದು ಹೇಳ್ತಾರ, ಒಗಟೇನು ಇದು ಸೃಷ್ಟಿ? ಬಾಳಿನ ಅರ್ಥ ಅದೇನು? ಬಗೆದು ಬಿಡಿಸುವವರಾರು? ಸೋಜಿಗವದನು. ಇದು ಸೋಜಿಗವಾಗಿ ಕಾಣಿಸದವರಿಗೆ. ಜಗವ ನಿರವಿಸಿದ ಕೈಯೊಂದಾದಡಿಯೇ ಕಿಂತು ಬಗೆಯ ಜೀವಗತಿ ಮಂಕುತಿಮ್ಮ. ಜಗವ ನಿರ್ಮಿಸುವಂಥ ಕೈ ಒಂದೇ ಅಂತ ಅಂದಾಗ ಮತ್ತ್ಯಾಕೆ ಇಷ್ಟೊಂದು ಬಗೆಗಳಿದ್ದಾವೆ ಪ್ರಪಂಚದಲ್ಲಿ ಅಂತ. ಈ ಸೃಷ್ಟಿ ಅನ್ನೋದು ಕಗ್ಗಂಟೋ ಏನಿದು? ಬಿಡಿಸಲಾಗದ ಗಂಟ ಏನಿದು ಸೃಷ್ಟಿ? ಈ ಬಾಳಿಗೆ ಏನಾದರೂ ಅರ್ಥ ಇದೆ ಏನ್ರಿ? ಈ ಆಶ್ಚರ್ಯಕರವಾದ ಕಗ್ಗಂಟನ್ನು ಯೋಚಿಸಿ ಯಾರು ಬಿಡಿಸಬಲ್ಲರು? ಜೀವನವನ್ನು ಹೀಗೆ ಸಾಯ್ತೀನಪ್ಪ ಅಂತ ಅಂದ್ಕೊಂಡ್ರೆ ಹಂಗಾಗ್ಯದೇನು ಯಾರು ಒಬ್ರಿಗಾದರೂ? ಇಲ್ಲ. ಎಷ್ಟೇ ನಾವು ಮುತುವರ್ಜಿ ವಹಿಸಿ, ಆಸ್ಥೆ ವಹಿಸಿ, ಆಸಕ್ತಿ ವಹಿಸಿ, ಎಲ್ಲ ಮೈಯೆಲ್ಲ ಕಣ್ಣಾಗಿ ಬದುಕಿದ್ರೂ ಕೂಡ ನಮ್ಮ ಕೈ ಮೀರಿ, ನಮ್ಮ ಶಕ್ತಿ ಮೀರಿ, ನಮ್ಮ ಭಾವ ಬಂಧನ ಎಲ್ಲ ಮೀರಿ ಏನೇನೇನೇನೇನೋ ನಡೀತಾವಲ್ಲ ಪ್ರಪಂಚದೊಳಗೆ.
ಯಾರು ಬಿಡಿಸ್ತಾರಪ್ಪ ಈ ಕಗ್ಗಂಟನ್ನು? ಈ ಜಗತ್ತನ್ನು ಒಂದು ಕಾಣದ ಕೈ ನಿರ್ಮಿಸಿದೆ ಅಂದರೆ ಇಂಥ ವಿಧ ವಿಧವಾದ ಜೀವಗತಿಗಳು ಯಾಕೆ ಭೂಮಿ ಮೇಲೆ? ನಿರ್ಮಿಸೋದು ಒಂದೇ ಕೈ, ಮತ್ತೆಷ್ಟು ವೈಭಿನ್ಯತೆಗಳಿಂದ ಕೂಡಿದಿದೆ ಅಲ್ಲ ಪ್ರಪಂಚ. ರೂಪ, ಆಕಾರ, ಸ್ವಭಾವ, ಗುಣ, ನಡತೆ ಎಲ್ಲ 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 ಎಲ್ಲದರೊಳಗೂ ಎಷ್ಟೊಂದು ಭಿನ್ನತೆ ಇಟ್ಟು ಸೃಷ್ಟಿ ಮಾಡಿದ್ದು ಇದಕ್ಕೆ ಗಂಟಾಗಿ ನಾವು ನೋಡ್ತಾ ಇದ್ದೀವಲ್ಲ. ಇದನ್ನು ಬಿಡಿಸಬಲ್ಲವ್ರು ಯಾರಾದರೂ ಇದ್ದಾರೇನೋ ಅನ್ನೋ ಪ್ರಶ್ನೆ. ಅದಕ್ಕೆ ಅವ್ರು ಹೇಳ್ತಾರ, ಬದುಕಿಗೆ 6 ನಾಯಕರು, ಏಕನೋ ಅನೇಕರೋ, ವಿಧಿಯೋ ಪೌರುಷವೋ, ಧರ್ಮವೋ ಅಂಧಬಲವೋ, ಕುದುರುವುದೆಂತೂ ಈ ವ್ಯವಸ್ಥೆಯ ಪಾಡು, ಆದಿಗುದಿಯೇ ಗತಿಯೇನೋ ಮಂಕುತಿಮ್ಮ. ಈ ಬದುಕಿಗೆ ನಾಯಕರು ಯಾರಪ್ಪ? ಒಬ್ಬನೋ ಇಬ್ಬನೋ ಅಥವಾ ಬಹಳ ಮಂದಿದಾರೋ? ವಿಧಿನೋ ಪುರುಷ ಪ್ರಯತ್ನನೋ, ಧರ್ಮದ ಶಕ್ತಿನೋ ಅಥವಾ ಅಂಧಬಲವೋ ಅಂದರೆ ಮೂಢನಂಬಿಕೆನೋ? ಈ ಅವ್ಯವಸ್ಥೆಯ ಪಾಡು ಸರಿಯಾಗುವುದು ಹೇಗೆ? ಇಲ್ಲ, ಈ ತಳಮಳದಲ್ಲಿನೇ ನಾವು ಯಾವಾಗಲೂ ಇರಬೇಕೆ? ಮತ್ತು ಹಾಗಿದ್ರೆ ಇದನ್ನು ಸರಿ ಮಾಡಲ್ಲಪ್ಪ, ಈ ಪ್ರಪಂಚನೇ ಒಂದು ಅವ್ಯವಸ್ಥೆಯಿಂದ ಕೂಡಿದೆ, ಹಾಗಿದೆ ಹೀಗಿದೆ ಎಲ್ಲವೂ ಕೆಟ್ಟು ಹೋಗಿದೆ ಅಂದ್ಕೊಂಡು ಬರೀ ಟೀಕಾ ಮಾಡಿಕೊಂಡು, ವಿಮರ್ಶೆ ಮಾಡಿಕೊಂಡು, ಬೈಕೊಂಡು, ನಾವೇ ಹೋರಾಡಿಕೊಂಡು ಹೀಗೆ ಇದು ಬಿಡೋದು ಹೇಗೆ? ಇದಕ್ಕೇನು ಪರಿಹಾರ? ಇದಕ್ಕೆ ನಾಯಕರು ಒಬ್ಬರು ಬೇಕಲ್ಲ ಮುನ್ನಡೆಸೋಕೆ. ಯಾರು ನಾಯಕರು? ಒಬ್ಬನೇ ಇರಬೇಕಾ, ಇಬ್ಬರು ಇರಬೇಕಾ, ಅಥವಾ ಅನೇಕ ಜನ ನಾಯಕರಿದ್ದಾಗ ಈ ಕುವ್ಯವಸ್ಥೆ ಅವ್ಯವಸ್ಥೆ ಸರಿಯಾಗ್ತದ? ಎಲ್ಲ ಪ್ರಯೋಗನೂ ಮಾಡಿ ನೋಡಿದೆ ಭಾರತ ದೇಶ. ನಾಯಕರು ಒಬ್ಬನೇ ನಾಯಕನೋ ಇದ್ದೂ ಆಯಿತು, ರಾಜನ ಕಾಲ ಇಬ್ಬರೇ ನಾಯಕರಿದ್ದೂ ಆಯಿತು, ಈಗ ಸಾವಿರಾರು ಜನ ನಾಯಕರಿದ್ದು ಕೂಡ ಈ ದೇಶದ ಗತಿ ಇಷ್ಟೇ ಕಣಮ್ಮೋ ಅಂತ ಹೇಳಬೇಕು. ಮುಂದೆ ಹೋಗಿ ಹಿಂದೆ ಬರೋ ದೇಶದ ಗತಿ ಬಗ್ಗೆ ಇವರು ಗುಂಡಪ್ಪ ಅವರು ಸಹಿತ ತಲೆ ಕೆಡಿಸ್ಕೊಂಡಾರು ನೋಡ್ರಿ. ಯಾರಿಗೂ ಬಿಟ್ಟಿಲ್ಲ ಇದು. ನಾವು ಒಂದು ಸ್ವಲ್ಪ ಪ್ರಜ್ಞಾವಂತಿಕೆ ಬಂತು ಮನಸ್ಸಿಗೆ ಅಂತಂದರೆ ಬರೀ ನಮ್ಮಷ್ಟಕ್ಕೆ ನಾವು ಇರೋಕ್ಕಾಗಲ್ಲ. ಕೂಪ ಮಂಡುಕದ ಹಾಗೆ ಬರೀ ಸ್ವಾರ್ಥಿಗಳಾಗಿ ಯೋಚನೆ ಮಾಡಿ ನಾನು ನನ್ನ ಕುಟುಂಬ ಅಂದ್ಕೊಂಡು ಕೂತ್ರೆ ಒಂದು ಸ್ವಲ್ಪ ಹೊರಗಡೆನೂ ಕಣ್ಬಿಟ್ಟು ನೋಡಿದಾಗ ಇವೆಲ್ಲ ತಾರ್ಕಿಕ ವಿಚಾರಗಳು ಮನಸ್ಸಲ್ಲಿ ಬಂದೇ ಬರ್ತವೆ. ಅದಕ್ಕೋಸ್ಕರ ಏನಿಲ್ಲ, ಸುಮ್ಮನೆ ಬಿಡುಗಾಬರಿಕೆ ಮನದೆ ಮಂಕುತಿಮ್ಮ ಅಂತ ಅವರೇ ಹೇಳ್ಯಾರ. ಸುಮ್ಮನೆ ಇದ್ದು ಬಿಡ್ರಿ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ ಅವ್ರು ಹೇಳಿದ್ರು. ಆದರೂ ಕೂಡ ಸ್ವಲ್ಪ ಆದರೂ ಪ್ರಾಪಂಚಿಕ ಜ್ಞಾನ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಬದುಕಿದರೆ ಒಳ್ಳೆಯದು ಅನ್ನಿಸ್ತದೆ. ಧನ್ಯವಾದ.